ಫ್ರೆಂಡ್ಸ್, ನಾನು ಮಾವಿನಕಾಯಿನ ಪಲ್ಯ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಸಿಪ್ಪೆ ತೆಗ್ದಿದ್ದು ಮಾವಿನಕಾಯಿ, 2 ಮಾವಿನಕಾಯಿ, ತೋತಾಪುರಿ ಕಾಯಿನೇ ಆಗಬೇಕು, ಚೆನ್ನಾಗಿರುತ್ತೆ. ಅದು ಸಿಪ್ಪೆ ಎಲ್ಲ ತಕ್ಕೊಂಡು ಬೇಯೋಕ್ಕಿಟ್ಟು ಸ್ವಲ್ಪ ಉಪ್ಪು ಹಾಕಿ ಬೆಲ್ಲ ಹಾಕಿ ಕುದಿಸ್ತಾ ಇದ್ದೀನಿ. ಒಗ್ಗರಣೆನೂ ಮಾಡಿಟ್ಕೊಂಡ್ರೆ ಬೇಗ ಆಗ್ಬಿಡುತ್ತೆ. ಈಗ ಚೆನ್ನಾಗಿ ಅದು ಪಾಕ ಬರೋಂಗೆ ಕುದಿಬೇಕು. ಇದಕ್ಕೆ ಹಿಡಿಯೋವಷ್ಟು ಸಾರಿನ ಪುಡಿ ಸ್ವಲ್ಪ ಜಾಸ್ತಿ ಹಾಕೋದೇನು ಬೇಡ, ಸ್ವಲ್ಪ ಸಾರಿನ ಪುಡಿ ಹಾಕ್ತೀನಿ ಅಷ್ಟೇ. ಅದು ಸ್ವೀಟು ಖಾರ ಖಟ್ಟ ಮಿಟ್ಟ ಥರ ಆಗುತ್ತೆ. ಸ್ವಲ್ಪ ಸಾರಿನ ಪುಡಿ, ರಸಂ ಪೌಡ್ರು ಅಥವಾ ಸಾರಿನ ಪುಡಿ ಏನು ಹಾಕಿದ್ರೂ ನಡೆಯುತ್ತೆ. ಏನಿಲ್ಲ ಅಂದರೂ ಸ್ವಲ್ಪ ಖಾರದ ಪುಡಿ ಹಾಕಿದ್ರೂ ನಡೆಯುತ್ತೆ. ನಿಮ್ಮ ಮನೇಲಿ ಯಾವ ಸಾರಿನ ಪುಡಿ ಇರುತ್ತೆ ಅದು ಹಾಕಿದ್ರೆ ನಡೆಯುತ್ತೆ. ಇದಕ್ಕೆ ಚೆನ್ನಾಗಿ ಕುದ್ದ ನಂತರ ಇದು ಪಾಕ ಬರೋ ಥರ ಚೆನ್ನಾಗಿ ಕುದಿಬೇಕು. ಫ್ರಿಜ್ಜಲ್ಲಿಟ್ಟರೆ 1 ವರ್ಷದ ಮೇಲೆ ಇರುತ್ತೆ. ನಾವು ವರ್ಷದ ತನಕ ಇಟ್ಕೊಳ್ಳಲ್ಲ, 1 ವರ್ಷ ಅಂತೂ ಇರುತ್ತೆ, ಹಾಳೇ ಆಗಲ್ಲ ಫ್ರಿಜ್ಜಲ್ಲಿಟ್ಟರೆ. ಇದು ಆಮೇಲೆ ಊಟಕ್ಕೆ ಎಲ್ಲದಕ್ಕೂ ನೆಂಚ್ಕೊಳ್ಳೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಪಾಕ ಬರೋ ತನಕ ಚೆನ್ನಾಗಿ ಕುದಿಬೇಕು. ಲಾಸ್ಟಲ್ಲಿ ಒಗ್ಗರಣೆ ಹಾಕಿದರೆ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಸಾಸಿವೆ ಒಗ್ಗರಣೆ ಹಾಕಬೇಕಷ್ಟೆ. ಈಗ ಒಗ್ಗರಣೆ ಕೊಟ್ಟಾಗಿದೆ ಫ್ರೆಂಡ್ಸ್. ಇದು ತಣ್ಣಗಾದಮೇಲೆ ಏರ್ಟೈಟ್ ಬಾಕ್ಸಲ್ಲಿ ತಣ್ಣಗಾಗಬೇಕು. ಕೂಲಾದಮೇಲೆ ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ, ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ವರ್ಷ ಬರುತ್ತೆ. ಮಕ್ಕಳಿಗಂತೂ ಸಖತ್ತಾಗಿರುತ್ತೆ, ಚೆನ್ನಾಗಿರುತ್ತೆ. ಏಜ್ ಆದವರು ಮಕ್ಕಳಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಖಟ್ಟ ಮಿಟ್ಟ ಥರ ಇರುತ್ತೆ. ಮಾಡಿ ನೋಡಿ. ಲಾಸ್ಟಲ್ಲಿ ಒಗ್ಗರಣೆ ಎಲ್ಲ ಕೊಟ್ಟಿದ್ದೀನಿ. ಈಸಿ, ತುಂಬ ಈಸಿ. ಇದು ಮಾವಿನಕಾಯಿ ಸಿಪ್ಪೆ ತೆಗೆದು ಈ ಥರ ಮಾಡಿ ಇಟ್ಟು ಕೊನೆಗೆ ರಸಂ ಪೌಡ್ರು ಅಥವಾ ಖಾರದ ಪುಡಿ, ನಿಮ್ಮನೇಲಿ ಯಾವ ಸಾರಿನ ಪುಡಿ ಇರುತ್ತೆ ಅದು ಹಾಕಿದ್ರೆ ನಡೆಯುತ್ತೆ. 1 ಚಮಚ ಅಷ್ಟೇ. ಚೆನ್ನಾಗಿ ಕುದಿಸಿದ ನಂತರ ತಣ್ಣಗಾದ್ಮೇಲೆ ಇದೊಂದು ಜಾರಲ್ಲಿ ತೆಗೆದಿಡಬೇಕು.